ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇದು ಬಂದು ಲೇಪಾಕ್ಷಿ ಪಾರ್ಟ್ ಬಿ. ಎಲ್ಲರೂ ಪಾರ್ಟ್ ಎ ನೋಡಿದ್ದೀರಾ ಅನ್ಕೊತೀನಿ. ನೋಡಿ, ಇದೇ ನಾನು ನಿಮ್ಗೆ ಹೇಳಿದ್ದು ವೀರಭದ್ರ ಸ್ವಾಮಿ ಟೆಂಪಲ್ಲು. ಸೊ ಇದು ಎಂಟ್ರೆನ್ಸ್ ಇದು. ಸೊ ಮೊದಲಾದರೆ ನೋಡಿ, ಅಲ್ಲಿ ಬಂಡೆ ಮೇಲೆ ಹಾಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಸ್ವಲ್ಪ ರ್ಯಾಂಪ್ ಹಾಕಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ರ್ಯಾಂಪಲ್ಲಿ ಹೋಗ್ತಾ ಇದ್ದಂಗೆ ನಿಮಗೆ ಎಂಟ್ರೆನ್ಸ್ ಕಾಣಿಸುತ್ತೆ. ಇದು ನೋಡಿ, ಬಂಡೆ ನೋಡಿ, ಇದು ಫುಲ್ ಟೆಂಪಲ್ ಫುಲ್ಲು ನಿಮಗೆ ಒಂದು ಬಂಡೆ ಮೇಲೆ ಕಾಣಿಸುತ್ತೆ. ಬಂಡೆ ಮೇಲೆ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಈ ಬಂಡೆ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಬಂದು ಒಂದು ಟೋರ್ಟಾಯ್ಸ್ ಶೇಪಲ್ಲಿದೆ. ಟೋರ್ಟಾಯ್ಸ್ ಶೇಪಲ್ಲಿ ಇರೋವಂಥ ಬಂಡೆ ಮೇಲೆ ಈ ದೇವಸ್ಥಾನ ಕಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೀಗೆ ಬಂದರೆ ಇಲ್ಲಿ ನಾಗಲಿಂಗೇಶ್ವರ ಮತ್ತು ಗಣೇಶ ಟೆಂಪಲ್ ಇದೆ ಅಂತ ಡೈರೆಕ್ಷನ್ ಹಾಕಿದ್ದಾರೆ. ಒಳಗಡೆ ಹೋಗೋಣ. ಸೊ ಒಳಗಡೆ ಬಂದರೆ ನೋಡಿ, ಇಲ್ಲಿ ನಿಮಗೆ ರೈಟ್ ಸೈಡ್ ಇರೋದು ಬಂಡೆ, ಲೆಫ್ಟ್ ಸೈಡ್ ಇಲ್ಲಿ ನೋಡಿ ಚೌಲ್ಟ್ರಿ ಥರ ಕಾಣಿಸುತ್ತಲ್ವಾ, ಇದೇನು ಅಂತ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಹಿಸ್ಟ್ರಿ ಇದೆ ಇದು, ಬಟ್ ಕಂಪ್ಲೀಟ್ ಆಗಿಲ್ಲ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅರ್ಧಕ್ಕೇ. ಏನಕ್ಕೆ ಅನ್ನೋದನ್ನ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಸ್ಟು ಇಲ್ಲಿ ಗಣೇಶ ಮತ್ತು ನಾಗಲಿಂಗೇಶ್ವರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಗಣೇಶ ಸ್ಟ್ಯಾಚು ಮತ್ತು ನಾಗಲಿಂಗೇಶ್ವರ ಸ್ಟ್ಯಾಚು ಎಲ್ಲ ಒಂದೇ ಬಂಡೆಯಲ್ಲಿ ಕೆತ್ತನೆ ಮಾಡಿರೋದು, ಬೇರೆ ಬೇರೆ ಬಂಡೆ ಅಂತೆಲ್ಲ ಒಂದೇ ಬಂಡೆಯಲ್ಲಿ ಮಾಡಿರೋದು. ಸೊ ಇಲ್ಲಿ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಒಂದು ಜೇಡ ಮತ್ತು ಆನೆ, ಸ್ಪೈಡರ್ ಮತ್ತು ಆನೆ, ಎಲಿಫೆಂಟ್ ಬಂದು ಇಲ್ಲಿ ಪೂಜೆ ಮಾಡ್ತಾ ಇತ್ತು ಅಂತ ಒಂದು ಹಿಸ್ಟ್ರಿ ಹೇಳುತ್ತೆ. ಸೊ ನೋಡಿ, ಇದು ನಾಗಲಿಂಗೇಶ್ವರ. ನೀವು ನಂದಿ ನೋಡಿರ್ಬೇಕು ಪಾರ್ಟ್ ಎ ಅಲ್ಲಿ. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಂದಿ ಇರೋದು, ಈ ನಾಗಲಿಂಗೇಶ್ವರದ ನಂದಿ ಅಲ್ಲಿ ಕೆತ್ತನೆ ಮಾಡಿರೋದು. ಸೊ ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಚೌಲ್ಟ್ರಿ. ಈ ಚೌಲ್ಟ್ರಿ ಏನು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಈ ಟೆಂಪಲ್ ಫುಲ್ ಕಟ್ಟಿರೋದು ಬಂದು ಅರೌಂಡ್ 15th ಸೆಂಚುರಿಯಲ್ಲಿ ಕಟ್ಟಿರೋದು. ಕಟ್ಟಿರೋರು ಬಂದು ಸಲ್ವ ಇಮ್ಮಡಿ ನರಸಿಂಹ ಅಂತ ಹಿಸ್ಟ್ರಿಯಲ್ಲಿದೆ. ಸೊ ಇಲ್ಲಿ ಮೇನ್ ರೀಸನ್ ಏನಪ್ಪ ಅಂದರೆ, ಚೌಲ್ಟ್ರಿ ಕಟ್ಟೋದಕ್ಕೆ ಟೆಂಪಲ್ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ಸ್ ಇದೆ ನಿಮಗೆ, ನೀವು ನೋಡ್ಬೋದು ಎಲ್ಲ ಡೀಟೇಲ್ಸ್ನ. ಸೊ ಈ ಟೆಂಪಲ್ ಕಟ್ಟಿರೋರು ಬಂದು ವಿರೂಪಣ್ಣ ಅಂತ. ಸೊ ಟ್ರೆಜರಿ ಆಗಿದ್ದು ಅಚ್ಯುತರಾಯ ಅಂತ. ವಿರೂಪಣ್ಣ ಮತ್ತು ಅಚ್ಯುತ್ ಕನ್ಸ್ಟ್ರಕ್ಷನ್ ಬಂದು ವಿರೂಪಣ್ಣ ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋದು, ಮತ್ತು ಟ್ರೆಜರಿ ಅವ್ರು ಬಂದು ಅಚ್ಯುತರಾಯ ಅಂತ ಇದ್ರು. ಸೊ ಇವರು ಇರೋ ರಾಜ್ಯದಲ್ಲಿ ಇರ್ತಕ್ಕಂಥ ಫಂಡ್ಸ್ನ, ದುಡ್ಡನ್ನ ಎಲ್ಲ ದೇವಸ್ಥಾನಕ್ಕೆ ಮತ್ತು ಈ ಚೌಲ್ಟ್ರಿಗೆ ಎಲ್ಲ ಕಟ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಟ್ತಾ ಇದ್ರು. ಸೊ ರಾಜ ಹೊರಗಡೆ ಹೋಗಿರ್ತಕ್ಕಂಥ ರಾಜ ವಾಪಸ್ ಬಂದಾಗ ತನ್ನ ಆಸ್ಥಾನಕ್ಕೆ ನಿಧಿ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಗಿರೋದನ್ನ ನೋಡಿ, ಎಲ್ಲ ಸ್ಟಾಪ್ ಮಾಡಿ, ಎಲ್ಲ ಇನ್ನು ಏನು ಮಾಡೋದಕ್ಕೂ ಆಗೋದಿಲ್ಲ, ನಿಧಿ ಎಲ್ಲ ಖಾಲಿ ಆಗೋಗುತ್ತೆ, ಇದನ್ನ ಚೌಲ್ಟ್ರಿ ಏನೂ ಬೇಡ, ಇಷ್ಟಕ್ಕೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಕ್ಕೆ ಈ ಥರ ಅರ್ಧಂಬರ್ಧ ಚೌಲ್ಟ್ರಿ ಆಗಿ ಸ್ಟಾಪ್ ಆಗಿದೆ. 15th ಸೆಂಚುರಿಯಿಂದ ಈ ಥರನೇ ಇದೆ. ಓಕೆನಾ. ಇನ್ನೊಂದು ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಇನ್ ಕೇಸ್ ಈ ಚೌಲ್ಟ್ರಿ ಫುಲ್ ಕಟ್ಬಿಟ್ಟಿತ್ತು ಅಂದರೆ ಆ ಟೈಮಲ್ಲಿ ಇಲ್ಲಿ ಶಿವ ಮತ್ತು ಪಾರ್ವತಿ ಅವರ ಮದುವೆ ಇಲ್ಲಿ ಆಗ್ತಾ ಇತ್ತು ಅನ್ನೋದನ್ನು ಹೇಳ್ತಾರೆ ಇಲ್ಲಿ. ಸೊ ಹೀಗೆ ಹಿಸ್ಟ್ರಿ ನಿಮ್ಗೆ ಬೇಕು ಅಂದರೆ ಹೇಳ್ತಾ ಇದ್ದೀನಲ್ವಾ, ಗೂಗಲಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಡೀಟೇಲ್ ಆಗಿ ಸಿಗುತ್ತೆ. ಸೊ ನೀವು ನೋಡ್ಬೋದು. ಇದು ಇನ್ನೊಂದು ಎಂಟ್ರೆನ್ಸು, ಎಕ್ಸಿಟ್. ಸೊ ಇದು ಮೇನ್ ದೇವಸ್ಥಾನ. ಸೊ ಅಲ್ಲಿ ನಾವು ನೋಡಿರ್ತಕ್ಕಂಥ ಗಣೇಶ ಮತ್ತು ನಾಗಲಿಂಗೇಶ್ವರ. ಸೊ ಹೀಗೆ ಇದು ಚೌಲ್ಟ್ರಿ ನಾನು ನಿಮ್ಗೆ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಸೊ ಯಾವ ಥರ ಆಗಿದೆ, ಅರ್ಧಂಬರ್ಧ ನಿಲ್ಲಿಸಿರೋದು, ಏನಕ್ಕೆ ನಿಲ್ಲಿಸಿದ್ರು ಅನ್ನೋದು ರೀಸನ್ ಎಲ್ಲ ಗೊತ್ತಾಯ್ತಪ್ಪ ನಿಮಗೆ. ತುಂಬ ಅಂದರೆ ತುಂಬ ಟೂರಿಸ್ಟ್ ಇರ್ತಾರೆ ಎಲ್ಲ, ಅವ್ರವ್ರು ಬ್ಯುಸಿಯಾಗಿ ಫೋಟೋಸ್ ತೆಗಿಯೋದ್ರಲ್ಲಿ ಬ್ಯುಸಿ ಇರ್ತಾರೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ನೋಡಿ, ಇವಾಗ ಅದು ಚೌಲ್ಟ್ರಿ. ಹಂಗೆಯಿಂದ ಕೆಳಗಡೆ ಬಂದರೆ ಇಲ್ಲಿ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ. ಸೊ ಹೀಗೇನೆ ದೇವಸ್ಥಾನ ಇದು ಫುಲ್ ಕಟ್ಟಡ ಪೂರ್ತಿ ದೇವಸ್ಥಾನದ್ದೇನೆ. ಈ ದೇವಸ್ಥಾನ ಕಟ್ಟಡ ಈ ಥರ ಇದೆ ಅಲ್ವಾ. ಇದು ಪಿಲ್ಲರ್ಸ್ ನೋಡಿ, ಎಷ್ಟು ಪಿಲ್ಲರ್ಸ್ ಇದೆ. ಒಂದೊಂದನ್ನು ಫುಲ್ ಏನಂತಾರೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಸ್ಕಲ್ಪ್ಟಿಂಗ್ ಅಂದರೆ ಕೆತ್ತನೆ ಎಲ್ಲ ಡೀಟೇಲ್ ಆಗಿದೆಯಂತ ಇಲ್ಲಿ. ಸೊ ಇಲ್ಲಿ ಏನೇನಿದೆ ಅಂದರೆ, ಪುರಾಣದಲ್ಲಿ ಥೀಮ್ಸ್ ಎಲ್ಲ ಕೆತ್ತನೆ ಮಾಡಿದ್ದಾರೆ. ಒಂದೊಂದು ಪಿಲ್ಲರಲ್ಲೂ ನಿಮಗೆ
ಪಾರ್ವತಿ ಕಲ್ಯಾಣ ಸಿಗುತ್ತೆ, ಮತ್ತೆ ಭೂ ಕೈಲಾಸ ಸಿಗುತ್ತೆ, ಮತ್ತೆ ಇನ್ನೇನಿದೆಪ್ಪ ದ್ರೌಪದಿ ಅವರ ಸ್ವಯಂವರ ಅದೂ ಇದೆ ನೋಡಿ. ಹಾಗೆ ಬಂದರೆ ನೋಡಿ, ಇದು ಪಿಲ್ಲರ್ಸ್ ಎಲ್ಲ ಸಪೋರ್ಟಿಂಗ್ ಪಿಲ್ಲರ್ಸ್ ಆಗಿ ಎಷ್ಟು ಪಿಲ್ಲರ್ಸ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಫಾರಿನರ್ಸ್ ಎಲ್ಲ ಬರ್ತಾರೆ, ಟೂರಿಸ್ಟ್ ಎಲ್ಲ ಆಲ್ ಓವರ್ ದ ವರ್ಲ್ಡಿಂದ ಬರ್ತಾರೆ ಇದನ್ನೆಲ್ಲ ನೋಡೋಕ್ಕೆ. ಸೊ ಇದ್ರ ಪ್ರಕಾರ ಇಲ್ಲಿ ಆ ಸ್ಟೋರೀಸ್, ಕೆಲವೊಂದು ಸ್ಟೋರೀಸ್ ಹೇಳ್ದಲ್ವ ಎಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ. ಅದ್ರ ಜೊತೆಗೆ ವಿರೂಪಣ್ಣ ಮತ್ತು ಅವರ ಬ್ರದರ್ಸು ವರ್ಷಿಪ್ ಮಾಡೋದನ್ನು, ವೀರಭದ್ರ ಸ್ವಾಮಿಯವ್ರನ್ನ ವರ್ಷಿಪ್ ಮಾಡೋದನ್ನು ಇದೆ ಇಲ್ಲಿ ನೋಡಿ. ಇಲ್ಲಿ ದಿಸ್ ಇಸ್ ದ ಮೇನ್ ಅಟ್ರಾಕ್ಷನ್ ಆಫ್ ಲೇಪಾಕ್ಷಿ. ಹ್ಯಾಂಗಿಂಗ್ ಪಿಲ್ಲರ್ ಅಂತಾರಲ್ವ, ಅದೇ ಇದು. ಸೊ ಕೆಳಗಡೆ ಏನು ಸಪೋರ್ಟ್ ಇಲ್ದಿರ ಹ್ಯಾಂಗ್ ಆಗ್ತಾ ಇದೆ ಇದು ಪಿಲ್ಲರು. ಬಟ್ ಕಾಲಕ್ರಮೇಣ ಅರೌಂಡ್ ಆಲ್ಮೋಸ್ಟ್ 900 ಇಯರ್ಸ್ ಆಗಿದೆ ಅಲ್ವಾ. ಸೊ ಹೀಗೆ ಯಾರೋ ರಿಸರ್ಚ್ ಮಾಡೋಕ್ಕೆ ಅದು ಮಾಡ್ತೀನಿ ಇದು ಮಾಡ್ತೀನಿ, ಏನು ಅದು ಹೆಂಗೆ ಮಾಡಿದ್ದಾರೆ ಅಂತ ನೋಡ್ತೀನಿ ಅಂತ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ಏನೋ ಆಗಿರುತ್ತೆ ಅದು. ಬಟ್ 15th ಸೆಂಚುರಿಯಲ್ಲಿ ನೀವು ನೋಡಿದ್ರೆ ಇದು ಫುಲ್ ಹ್ಯಾಂಗಿಂಗ್ ಪಿಲ್ಲರ್ ಆಗೇ ಇತ್ತು. ಕೆಳಗಡೆ ಬಟ್ಟೆ ಫುಲ್ ಕ್ಲೀನಾಗಿ ಒಂದು ಕಡೆಯಿಂದ ತೆಗೆದು ಇನ್ನೊಂದು ಕಡೆಗೆ ಆಚೆ ಬರ್ತಾ ಇತ್ತು. ಆದರೂ ಇವರು ಯಾರೋ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಆಗ್ತಾ ಇಲ್ಲ ಅದು. ತುಂಬ ಅಂದರೆ ತುಂಬ ಒಂದು ಕಾರ್ನರಲ್ಲಿ ಏನೋ ಸಿಕ್ಕಾಕೊಂಡಿದೆ ಅನಿಸ್ತಾ ಇದೆ ನನಗೆ. ಸೊ ಅಲ್ಲಿ ಮಾತ್ರ ಬರ್ತಾ ಇಲ್ಲ ಅದು. ಸೊ ಇದು ನೋಡಿ ಆರ್ಕಿಟೆಕ್ಚರಿಂಗ್ ಯಾವ ಥರ ಮಾಡಿದ್ದಾರೆ 15th ಸೆಂಚುರಿಯಲ್ಲೇ ನಮ್ಮ ಇಂಡಿಯಾ ಅಲ್ಲಿ ಅಂತ. ನಿಮಗೆ ಇಂಡಿಯಾ ಅಲ್ಲಿ, ಸೌತ್ ಇಂಡಿಯಾ ಅಲ್ಲಿ ಯಾವ ಥರ ಇದೆ ಅಂತ. ಓಕೆ, ಇಲ್ಲಿ ನೋಡಿ, ಇದು ಬಂದು ಧ್ವಜಸ್ತಂಭ ಎಂಟ್ರೆನ್ಸು ಟೆಂಪಲ್ಗೆ. ಅದರ ಆಪೋಸಿಟೇನೆ ನಮಗೆ ವೀರಭದ್ರ ಸ್ವಾಮಿ ಅವರ ದೇವಸ್ಥಾನ ಸನ್ನಿಧಿ ಇದೆ. ಸೊ ನಿಮಗೆ ಎದುರುಗಡೆ ಕಾಣಿಸ್ತಾ ಇರ್ತಕ್ಕಂಥ ವಿಗ್ರಹ ಬಂದು ವೀರಭದ್ರ ಸ್ವಾಮಿ ಅವ್ರದ್ದು. ಝೂಮ್ ಮಾಡ್ತೀನಿ ನೋಡಿ, ಒಳಗಡೆ ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ. ಸೊ ಝೂಮ್ ಮಾಡ್ತಾ ಇದ್ದೀನಿ. ಪೂಜಾರಿ ಅದ್ದ ಇದೆ, ನೋಡಿ ವೀರಭದ್ರ ಸ್ವಾಮಿ. ಸೊ ವೀರಭದ್ರ ಸ್ವಾಮಿ ನಿಮಗೆಲ್ಲ ದರ್ಶನ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ನಿಮ್ಮ ಪ್ರೋತ್ಸಾಹ ಇರಲಿ. ಓಕೆ, ಇಲ್ಲಿ ನೋಡಿ ಇನ್ನೊಬ್ಬರು ಬಟ್ಟೆನ ಇನ್ನೊಂದು ಸಾರಿ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ವಿಡಿಯೋ ತೆಗಿತಾ ಇದ್ದಾರೆ, ನಾನು ಕ್ಲೀನಾಗಿ ತೆಗಿಯೋಣ. ಆಗಲೇ ಅಡ್ಡ ಇದ್ರು ತುಂಬ ಜನ. ಸೊ ಇವಾಗ ಒಬ್ಬರು ಫ್ರೀಯಾಗಿ ಇತ್ತು ಜಾಗ. ನಾನು ನೋಡಿ ಅದೇ ಕಾರ್ನರ್, ಆಗಲೇ ಹೇಳ್ದಂಗೆ ಕಾರ್ನರಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅದು. ಇಲ್ಲಾಂದರೆ ಅರ್ಲಿಯರ್ ಫುಲ್ ಅದು ಫ್ರೀಯಾಗೇನೆ ಇರ್ತಾ ಇತ್ತು ಅದು. ಸೊ ಇನ್ನೊಂದು ಸಾರಿ ಟ್ರೈ ಮಾಡ್ತಾ ಇದ್ದಾರೆ. ನಾನು ನೋಡೋಣ ಅಂತ ಹೋದೆ, ಬಟ್ ಆಗ್ತಾ ಇಲ್ಲ ಅದು ಅವ್ರಿಗೂ. ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ರಾಮಾಯಣದ್ದು ಸ್ವಲ್ಪ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಸ್ಟೋರಿ ಅಂತ. ಸೊ ಅದನ್ನು ನಾನು ಇವಾಗ ಹೇಳ್ತೀನಿ. ಸೊ ಏನು ಅಂದರೆ, ಇಲ್ಲಿ ಈ ಜಾಗದಲ್ಲಿ ಜಟಾಯು, ರಾವಣ ಸೀತಾಮಾತೆನ ಎತ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಅನ್ನೋ ಗರುಡ ಬಂದು ಅದನ್ನ ರಾವಣ ಮೇಲೆ ಅಟ್ಯಾಕ್ ಮಾಡಿ ಸೀತಾಮಾತೆನ ಕಾಪಾಡಕ್ಕೆ ಹೋದಾಗ ರಾವಣ ಬಂದು ಒಂದು ರೆಕ್ಕೆನ ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿ ಇದೇ ಜಾಗದಲ್ಲಿ ಬಿದ್ದಿರೋದು ಅಂತ ಹಿಸ್ಟ್ರಿ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಇಲ್ಲಿ ನಮ್ಮ ಶ್ರೀರಾಮರು ಬಂದು ಜಟಾಯುಗೆ ಮೋಕ್ಷ ಕೊಟ್ಟರು ಅಂತ ಹಿಸ್ಟ್ರಿ ಹೇಳುತ್ತೆ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುತ್ತೆ. ಸೊ ಆ ಮೋಕ್ಷ ಕೊಟ್ಟಿರೋದಕ್ಕೇನೆ ಈ ಜಾಗಕ್ಕೆ ಲೇಪಾಕ್ಷಿ ಅಂತ ಹೆಸರು. ಲೇಪಾಕ್ಷಿ ಅಂದ್ರೆ ಲೇ ಪಕ್ಷಿ, 2 ವರ್ಡ್ ಅದು. ಲೇ ಪಕ್ಷಿ, ಲೇ ಅಂದ್ರೆ ಎದ್ದೇಳು, ಪಕ್ಷಿ ಅಂದ್ರೆ ಪಕ್ಷಿ. ಸೊ ಎದ್ದೇಳು ಪಕ್ಷಿ ಅಂತ, ಹಾಗೆ ಮೋಕ್ಷನ ಕೊಟ್ಟರು ಅನ್ನೋದು ಹಿಸ್ಟ್ರಿಯಲ್ಲಿ ಹೇಳ್ತಾರೆ. 15th ಸೆಂಚುರಿಯಲ್ಲಿ ಆಗಿರೋದನ್ನ ಹೇಗೆ ಇನ್ನೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು. ಸೊ ದಿಸ್ ಇಸ್ ರಿಯಲಿ ಗುಡ್. ಒನ್ ಡೇ ವಿಸಿಟ್ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಆರಾಮಾಗಿ, ಚೆನ್ನಾಗಿರುತ್ತೆ. ಸೊ ನಾನು ನಿಮ್ಗೆ ಆಗಲೇ ಒಳಗಡೆ ಧ್ವಜಸ್ತಂಭ ತೋರಿಸಿದೆ ಅಲ್ವಾ, ಧ್ವಜಸ್ತಂಭ ಎಂಟ್ರೆನ್ಸ್ ಅಂತ. ಸೊ ಇದೇ ಆ ಎಂಟ್ರೆನ್ಸು, ಧ್ವಜಸ್ತಂಭ ಎಂಟ್ರೆನ್ಸು. ಸೊ ಇಲ್ಲಿ ನಿಮಗೆ ಒಂದು ಕೆತ್ತನೆ, ಮೂರ್ತಿ ಕೆತ್ತನೆ ಕಾಣಿಸುತ್ತೆ. 3 ತಲೆ ಹಸು, ಏನಕ್ಕೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, 3 ತಲೆಯ ಹಸು ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ನೀವು ಅಂತೆಲ್ಲ ನೋಡಿ, ಈ ಕೆತ್ತನೆಗಳು ಏನು ಎತ್ತ ಅಂತೆಲ್ಲ ತಿಳ್ಕೊಬೇಕು ಅಂತ ನೀವು ಅಂದ್ಕೊಂಡ್ರೆ ನೀವು ಒಬ್ಬರನ್ನ ಹೈರ್ ಮಾಡಿಕೊಂಡು, ಗೈಡ್ನ ಹೈರ್ ಮಾಡಿಕೊಂಡು ನೀವು ಕ್ಲೀನಾಗೆಲ್ಲ ಡೀಟೇಲ್ಸ್ ತಗೋಬೋದು.
ಸೊ ಈ ಎಂಟ್ರೆನ್ಸ್ ಬಂದು ಧ್ವಜಸ್ತಂಭ ಎಂಟ್ರೆನ್ಸ್ ಬಂದು ನಿಮಗೆ ಸಿಟಿ ಕಡೆಯಿಂದ ಅಂದರೆ ಲೇಪಾಕ್ಷಿ ವಿಲೇಜ್ ಕಡೆಯಿಂದ ನಿಮಗೆ ಎಂಟ್ರೆನ್ಸ್ ಇರೋದು. ಸೊ ಈ ರೌಂಡ್ ಫುಲ್ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಡೀಟೇಲ್ ಆಗಿ ನೀವು ಬೇಕಾದ್ರೆ ಒಂದು ವಾಕ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ದಿಸ್ ಈಸ್ ಲೇಪಾಕ್ಷಿ ಫಾರ್ ಯು. ನಾನು ನಿಮಗೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ರ್ಯಾಂಪಲ್ಲಿ ಎಂಟ್ರಿ ಆದ್ವಲ್ವಾ, ಆ ರ್ಯಾಂಪಲ್ಲಿ ಯಾವ ಕಡೆಯಿಂದ ಎಂಟ್ರಿ ಆದ್ವಿ, ಎಲ್ಲಿಂದ ಬಂದ್ವಿ, ಏನು ಅನ್ನೋದು ನಿಮ್ಗೆ ಇವಾಗ ಒಂದ್ಸರಿ ತೋರಿಸ್ಬಿಡ್ತೀನಿ. ಸೊ ಬಂದಾಗ ನಿಮಗೆ ಏನು ಕನ್ಫ್ಯೂಸ್ ಆಗೋದಿಲ್ಲ. ಸೊ ಕಾರ್ ಪಾರ್ಕಿಂಗ್ ಬಂದು ಆ ಕಡೆನೇ ಇರೋದು, ರ್ಯಾಂಪ್ ಹತ್ರನೇ. ಸೊ ನೋಡಿ ಅಲ್ಲಿದೆ ರ್ಯಾಂಪು. ಸೊ ಆ ರ್ಯಾಂಪಿಂದ ನಾವು ಹತ್ತಿ ಒಳಗಡೆ ಹೋಗಿದ್ದು. ಸೊ ಎಲ್ಲಿಂದಾದ್ರೂ ಹೊರಗಡೆ ಬಂದ್ರೂ ನೀವು ಈ ಪಾತಲ್ಲಿ ನಡ್ಕೊಂಡ್ಬಂದು ನೀವು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಬಂದ್ಬಿಡ್ಬೋದು. ಸೊ ದಿಸ್ ಇಸ್ ಲೇಪಾಕ್ಷಿ ಫಾರ್ ಯು ಗೈಸ್. ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸಲ್ಲಿ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ